ಮಯಪ್ಪನ ಎತ್ತ ಹೋಗ್ಯವನಿ ನಮ್ಮ ಅತ್ತಿನೇನು ಎತ್ತ ಹೋಗ್ಯಾಳ ಬಂದು ನೋಡಿರು ನೋಡ್ತಾಗೇನು ಯಾತ ಫೋನು ಪಾನು ಇಲ್ಲ ಯಾವ ವಿಡಿಯೋ ಪಡೆ ಮಾಡಿ ತೋರ್ಸೋಕ್ಕೆ ಯಾರೂ ಇಲ್ಲ. ಎಣ್ಣೆ ಹೆಚ್ಚಿಸ್ಕೊಂತೀನಿ ಅಕ್ಕನ ಮಾತಾಡಿಸ್ತೀನಿ. ಅಕ್ಕ 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 ಇದೇನೆ ಏನೇ ಈ ತಲೆಗೆ ಎಣ್ಣೆ ಹಚ್ಬೇಕಾಗಿತ್ತಮ್ಮ. ನನಗೆ ಯಾರ ತಗನ ಹಚ್ಚಿಸ್ಕೊಂಡ್ರೇನೆ ಸ್ವಲ್ಪ ಸಮಾಧಾನ ಆಗೋದು. ಆ ಭೂಮಿ ತಕ್ಕ ಹೋಗೋಣ ಅಂದ್ಕೊಂಡೆ ಅವಳ ತಕ್ಕ ಏನು ಹೋಗೋದು, ನೀನು ಹೆಚ್ಚು ಈ ಬಾ ಅವಳ ತಕ್ಕ ಏನು ಹೋಗ್ತೀಯ. ಅವಳ ಹತ್ರ ಹೋಗಬೇಡ ಬಾ ಸುಮ್ಮನೆ ಅವಳ ತಕ್ಕ ಹೋಗ್ತೀಯ ಎಣ್ಣೆ ಹಚ್ಚಿಸ್ಕೊಂಬರಕ್ಕಿ. ಇವತ್ತು ನಿನ್ನ ಗಂಡ ಅಯ್ಯಪ್ಪ ಆತ ಹೋಗ್ಯವನು ಯಾರೋ ಫೋನ್ ಮಾಡಿದ್ರು ಅಲ್ಲಿ ಎಲ್ಗಾನ ಹೋಗ್ಯವ್ರಿ. ಅದೇ ಯಾವ್ದೋ ಬೇರೆ ಊರ್ ಏನಕ್ಕೆ ಸ್ವಲ್ಪ ಕೆಲಸ ಐತಂತೆ, ಅದಕ್ಕೆ ಯಾರ ಅವಣ್ಣ ಏನಕ್ಕೆ ಕರ್ಕೊಂಡು ಹೋಗೈತಿ. ಇನ್ನು ಏನು ಸದ್ಯಕ್ಕೆ ಬರೋಲ್ಲ ಮಾರಾಯ. ಏನು ಮಾಡೋಣ, ನೀನು ಸಾರು ಕೊಟ್ಟಿದ್ದಲ್ಲ ಅದನ್ನೇ ನಾನು ಮಾಡಿರೋದು ಅಂತೇಳಿ ಇಕ್ಕತೆ ಸುಮ್ಮನೆ ಉಂಡ. ಏನು ಮಾಡೋಣ, ಹೋಗು ನೀನು ನುಗ್ಗೆಕಾಯಿ ಸಾರು ಮಾಡಿದ್ದೆ ಚೆನ್ನಾಗೈತೆ ಕಣೆ, ಚೆನ್ನಾಗಿ ಮಾಡಿದ್ದೀಯ ಅಂತೇಳಿ ಚೆನ್ನಾಗಿ ಉಂಡ. ನಮ್ಮ ಅಕ್ಕ ಮಾಡಿರೋದು ಗನವಾಗಿ ಉಂತಾನೆ ಅಂತೇಳಿ ನಾನು ಬೈಕೊಂಡೆ ಮನಸ್ನಾಗಿ. ಈಗ ಸುಮ್ಮನೆ ಹಿಂಗಿರ್ಬೇಕು ಒಟ್ಟು ಯಾಕೆ ತಲೆ ಕೆಡಿಸ್ಕೊಂಬದು. ಮಾತಾಡ್ಸಲ್ಲಮ್ಮಂಗಿರ್ಬೇಕು, ನಾನಿಲ್ದಾಗ ಮಾತಾಡ್ಸ್ಕೊಂಡು ಗನವಾಗಿರ್ಬೇಕು ಅಷ್ಟೇನೆ. ನನಗೆ ಒಂದಿಟ್ಟು ದುಡ್ಡು ಬೇಕಾಗಿತ್ತು ಕಣೆ ಲೈಪಿ, ಏನಾನ ಐತಿ ಒಂದು 5,000 2,000 ಏನು ಕಾಕ ಈ ಹಬ್ಬಕ್ಕೆ ಏನಾನ ಬಟ್ಟೆ ತಗೊಂಬರೋಣ ಅಂತ ನಾನು ಒಂದು ಜೊತೆ ಡ್ರೆಸ್ಸು ಸೀರೆ ಎಲ್ಲ ತಗೊಂಬನ, ಹೊಸ ಡಿಸೈನ್ ಯಾವನ ಸೀರೆ ಹೊಸ ಡಿಸೈನ್ ಡ್ರೆಸ್ಸು ಅಂಥವೇನಾನ ತಗೊಂಬರೋಣ ಅಂತ ಇದ್ದೀನಿ. ಕೊಡ್ತೀನಿ, ಒಂದು 5,000 ಇದ್ದರೆ ಕೊಡು. ಸರಿ ಆಯ್ತು ಹೇಳಿ ಕೊಡ್ತೀನಿ, ಐತೆ ಕೊಡ್ತೀನಿ ಹೇಳು. ಅಬ್ಬಾ ಇವ್ರು ಮಾತಾಡ್ಸಲ್ಲ ಅಂತಾರೆ. ಅಲ್ಲಿ ನೋಡಿನಿ ನಮ್ಮ ಎದುರಿಗೂ ರಾಮು ಎದುರಿಗೂ ಎಷ್ಟು ನಾಟಕ ಆಡ್ತಾರೆ ಇಬ್ರು. ಇವಾಗ ನೋಡು ಅಕ್ಕ ತಂಗಿಯವ್ರಿಬ್ರು ಗನವಾಗಿ ಹಂಗೆ ಎಣ್ಣೆ ಹಚ್ಕೊಂಡು ಹೆಂಗೈದಾರಿ. ಭಾಳ ಡವ್ ಮಾಡ್ತಾರಪ್ಪ ಇವರು. ನೋಡಿ ಬಂದ ಮೇಲೆ ನಮ್ಮ ಬಯಲು ಮಾಡಬೇಕು. ಅದಕ್ಕೆ ನಮ್ಮ ಭವ್ಯಮ್ಮ ಹೇಳ್ತು, ಅಕ್ಕ ಅವಳು ಒಳ್ಳೆಯಲ್ಲ ಕಣೆ ಅಂತ. ನಮ್ಮ ಭವ್ಯ ನೋಡೈತಿ ಅಕ್ಕ ಅವ್ರು ನಾಟಕ ಮಾಡ್ತಾರೆ ಅಂತ. ನಾನೇ ನಮ್ಮ ಭವ್ಯಮ್ಮನ ಬೈದೆ, ಇವಾಗ ಗೊತ್ತಾಗ್ತೈತಿ. ಇವಳು ಬುದ್ಧಿ ಏನು ಅಂತ ಹೇಳಿ ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾಳೆ ಅಂದಮೇಲೆ ನಾನು ಸರಿಯಾಗಿ ಮಾಡ್ತೀನಿ ಹೇಳಿ. ನಾನು ಬರ್ತೀನಿ, ಇಬ್ಬರು ಹೋಗೋಣ, ಇಬ್ಬರು ಹೋಗಿ ತಗೊಂಬರೋಕ್ಕಾಗುತ್ತೆ. ನಾನು ತಗೋಬೇಕು, ಅದಕ್ಕೇ ಹೋಗೋಣ ಹೇಳು. ನಾಳೆ ನಾಡ್ದ ಯಾವಾಗಾದರೂ ಹೋಗೋಣ, ಕೊಡ್ತೀನಿ. 5,000 ದುಡ್ಡು ತಾನೆ ಕೊಡ್ತೀನಿ ಹೇಳು ಅಂತಾಗ. ಐತೆ ಅಯ್ಯಪ್ಪ ಬೇರೆ ಕೊಟ್ಟಿತ್ತು, ಐತೆ ಕೊಡ್ತೀನಿ ಹೇಳು. ಎಷ್ಟು ನಾಟಕ ಆಡ್ತಾಳೆ ಲೇಪಿ. ಅಬ್ಬಾ ಅಕ್ಕ ತಂಗಿಯವ್ರು ಇಬ್ರು ನಾಟಕ ಆಡೋದ್ರಾಗೆ ಫಸ್ಟ್. ಎಲ್ಲರೂ ಬಣ್ಣ ಹಾಕೊಂಡು ನಾಟಕ ಆಡಿದ್ರೆ ಇವರು ಬಣ್ಣ ಹಾಕ್ಯಂದಲೇ ನಾಟಕ ಆಡ್ತಾಯಿದ್ದಾರೆ. ನಮಗೆ ಮಣ್ಣು ತಿನ್ನಿಸ್ತಾ ಇದ್ದಾರೆ. ಬಿಡು ಮಾತಾಡ್ಸಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಇವ್ರು ನೋಡಿದರೆ ಹಿಂಗೆ ನಾಟಕ ಆಡ್ತಾಯಿದ್ದಾರೆ. ನೋಡಿ ಎಷ್ಟು ಮೋಸ ಮಾಡ್ತಾ ಇರೋದು, ಎಷ್ಟು ಮೋಸ ಅಂತ. ಯಾರ ತಗೋ ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಹೋಗೋಣ, ನಾನು ಹೋಗಿರ್ತೀನಿ ಬಸ್ ಸ್ಟ್ಯಾಂಡಕ್ಕೆ, ಆಮೇಲೆ ನೀನು ಬಾ ಸರಿನಿ. ನಾನು ಹಂಗೆ ಹೇಳಲ್ಲ, ಏನೋ ಕೆಲಸ ಐತೆ ಹೋಗ್ಬೇಕು ಅಂಗನವಾಡಿದ ಕೆಲಸ ಅಂತ ಹೇಳ್ತೀನಿ. ಹೆಂಗೋ ಮೀಟಿಂಗ್ ಐತೆ ಅಂತ ಹೇಳಿ ಹೇಳ್ತೀನಿ. ಹೋಗಿ ಅಲ್ಲ ಸ್ವಲ್ಪ ಸೈನ್ ಹಾಕಿ ಬರಬೇಕು, ಆಫೀಸ್ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ. ಭೂಮಿ ಆಫೀಸ್ ಹತ್ರ ಹೋಗ್ಬೇಕು, ಅಲ್ಲಿಗೆ ಹೋಗಿ ಒಂದಿಟ್ಟು ಕೆಲಸ ಐತೆ, ಸೈನ್ ಹಾಕ್ಬಿಟ್ಟು ಬರ್ತೀನಿ. ಹೋಗೋಣ ಹೇಳಿ ತಗೊಂಬರೋಣ. ನಾನು ಸೀರೆ 1-2 ಜೊತೆ ಡ್ರೆಸ್ಸು ಅದನ್ನೆಲ್ಲ ತಗೋಬೇಕು. ಹಂಗೆ ಮಾಡೋಣ ಹೇಳಿ. ನಮ್ಮ ತಗೆ ಇತ್ತು ಮೊನ್ನೆ ಅದಕ್ಕೆ ಖರ್ಚಾಯಿತು. 10,000 ರೂಪಾಯಿ ಇದ್ವು ದುಡ್ಡು. ಹೋಗಿ ನಾನೆಲ್ಲ ಓದ್ತಲ್ಲಪ್ಪ ನನ್ನ ದುಡ್ಡು ಅಂತೇಳಿ ಯೋಚನೆ ಮಾಡ್ತೀನಿ ಕಳೆದಾಗ. ಅದಕ್ಕೆ ನೀನು ಬೀಡಿನ ಸುತ್ತಾ ಇದ್ದೀನಲ್ಲ, ಬೀಡಿಗೆ ಬರುತ್ತೆ, ಅವಾಗ ಬಂದಾಗ ಕೊಡ್ತೀನಿ. ಅಲ್ಲ ಅಕ್ಕ, ನನಗೆ ಭಯವಾಗುತ್ತೆ ಕಣೆ. ಇವ್ರು ಆಮೇಲೆ ಯಾರು ಹೇಳಲ್ವಿ, ಸಿಂಧು ಮತ್ತು ಯಾರನ ಇವ್ರು ಯಾರು ಹೇಳಲ್ವಿ. ಅವ್ರು ಹೇಳಲ್ಲ ಹಂಗೆಲ್ಲ. ಅವಳಿಗೆ ಗೊತ್ತೈತೆ, ಅವಳು ನಮ್ಮ ಕಡೆಗೇನೆ ಇಡ ತಿಂತಕ್ಕ ಕುತ್ಕೊಂಡು ಇಲ್ಲೇ ಮಾತಾಡ್ತಿದ್ಲಲ್ಲ, ಅವಳು ಆತ ಅಂಥದ್ದೆಲ್ಲ ಹೇಳಕ್ಕೆ ಹೋಗಲ್ಲ. ಅವಳೇನು ಹೇಳಲ್ಲ ಕಣೆ. ರಾಮುಗೆ ಗೊತ್ತಾಗಲ್ಲ, ಅದೊಂಥರ ಇದಿದ್ದಂಗೆ. ಅವಳು ಭೂಮಿಗೂ ಗೊತ್ತಾಗಲ್ಲ, ರಾಮಗೂ ಗೊತ್ತಾಗಲ್ಲ, ಅವೆರಡಕ್ಕೂ ಗೊತ್ತಾಗಲ್ಲ. ನಾವು ಹಿಂಗೆ ಸುಮ್ಮನೆ ಹಿಂಗೆ ನಾಟಕ ಆಡಿವಲ್ಲ, ಅವು ಗೆಸ್ಸೂ ಮಾಡಿರಲ್ಲ. ಅಯ್ಯೋ ಇವರು ನಿಜವಾಗ್ಲೂ ಗುದ್ದಾಡಿರ್ತಾರೆ, ನಿಜವಾಗ್ಲೂ ಮಾತಾಡ್ಸೋದಿಲ್ಲ ಅಂತ ತಿಳ್ಕೊಂತವೆ. ಅದಕ್ಕೆ ಮತ್ತೆ ನನಗೆ ಗೊತ್ತಿತ್ತು ಹಿಂಗೆ ಏನೇ ಅಂದ್ರೂ ಗೊತ್ತಾಗಲ್ಲ ಇವಕ್ಕೆ, ಒಂಥರ ಏನೋ ಸ್ವಾಡ್ಗಳಿದ್ದಂಗೆ. ಈಗ ಹೆಂಗೆ ಭೂಮಿ ಹಂಗೆ ರಾಮನು ಹಂಗೇನೆ, ಒಂಥರ ಬುದ್ಧಿ ಕಡಿಮೆ, ನಮ್ಮ ಥರ ಚುರುಕಾಗಿಲ್ಲ ಕಣಕ್ಕ, ಯೋಚನೆ ಮಾಡಲ್ಲ ಹಂಗೆಲ್ಲ. ನಾವು ಹಂಗೆ ಯೋಚನೆ ಮಾಡಿಬಿಡ್ತೀವಿ ಫಾಸ್ಟಾಗೆ. ಸ್ವಲ್ಪ ಫಾಸ್ಟ್ ಇಲ್ಲ, ಅವರು ಸ್ಲೋ ಮೋಷನ್ ಗಾಡಿಗಳವು. ಮತ್ತು ಅವನಿಗಂತೂ ಬೇಡ. ಅಯ್ಯೋ ಈ ಭೂಮಿನೂ ಅವಳು ಒಂದೇನೇನೆ. ಅದಕ್ಕೆ ಮತ್ತೆ ಅಕ್ಕ ತಮ್ಮ ಇಬ್ಬರೂ ಒಂದೇ ಥರ ಜೊತೆ ಆಗ್ಯವ್ರಿ. ಇಬ್ಬರು ಸ್ವಲ್ಪ ಸ್ಲೋ ಮೋಷನ್ ಗಾಡಿಗಳು. ಅವನಂತೂ ಸುಮ್ಮನೆ ಇರ್ತಾಳೆ ಕಣೆ ಅಕ್ಕ. ಅಯ್ಯೋ ಇಲ್ಲವಳು ಒಂಥರ ಫಾಸ್ಟ್ ಇಲ್ಲ ಅವಳು. ಅವಳಿಗೆ ಎಲ್ಲಿ ಬೇರೆ ಕೆಲ್ಸಕ್ಕೆ ಕೊಟ್ರಪ್ಪ ಅನ್ನಿಸ್ತೈತೆ ನನಗೆ.
ಅಯ್ಯೋ ಅಯ್ಯೋ ನನಗಂತೂ ಅಂಗನವಾಡಿಗೆ ಬರೆಯೋದು ಮಸ್ತಾಗಿರುತ್ತೆ, ಬರೆಯೋಕ್ಕಾಗಲ್ಲ ಹೋಗತ್ಲಾಗಿ. ಹ್ಞೂ ಯಪ್ಪ ಬರೆಯೋದೇನೆ ಎಲ್ಲ ಬರೀಬೇಕು. ಬಸ್ರಿ ಬಾಳೆಂತರಿ ಕೊಟ್ಟರೆ ಊಟ ಎಲ್ಲ ಬರೀಬೇಕು, ಊಟದ್ದು ಪ್ರತಿಯೊಂದೂ ಬರೀಬೇಕು, ಎಲ್ಲ ಬರೀಬೇಕು. ಇಷ್ಟೊಂದೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಏನೂ ಬರದೇ ಇಲ್ಲ. ಅದಕ್ಕೆ ಒಂಥರ ಬೇಜಾರಾಗಿತ್ತು. ಹೋಗತ್ತಿ ಯಾರು ಬರೀತಾರಪ್ಪ ಅನ್ನಿಸ್ತೈತೆ ಅದನ್ನು ಎಲ್ಲ. ಅವ್ರು ಕೊಡೋ ಸಂಬಳಕ್ಕೆ ಎಷ್ಟೊಂದು ಬರೀಬೇಕಪ್ಪ, ಎಷ್ಟು ತಲೆನೋವು. ಏನು ಮಾಡೋಕ್ಕಲ್ಲ, ಗೌರ್ಮೆಂಟ್ ಕೆಲಸ ಮಾಡ್ಕೊಂಡು ಹೋಗು. ಇನ್ನೇನು ಮಾಡೋದು ಗೌರ್ಮೆಂಟಲ್ಲ. ಅದಕ್ಕೆ ನೋಡು ಅವಳು ಹೋಗ್ಯವಳೆ, ನೀನು ಇನ್ನೂ ಚುರುಕಾಗಿದ್ದೀಯ, ನೀನು ಇನ್ನೂ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ತೀಯ. ಅವಳೇನೇ ಭೂಮಿಯ ಸ್ವಾಡ್ನಂತಾಳೆ, ಹೋಗ್ಯವಳೆ ಅಂದಮೇಲೆ ನೀನು ಹೋಗ್ದ ಏನು ನೋಡು. ಮಾತಾಡ್ಸಲ್ಲಮ್ಮಂಗಿರ್ತಾಳೆ ಅವ್ರ ಅಕ್ಕಯ್ಯನ, ಗನವ ಮಾತಾಡ್ಸಿರ್ತಾಳೆ ನಮ್ಮ ಹುಡುಗಂದಿಟ್ಟಿಲ್ಲ ಅಂದ್ರೆ. ಅದಕ್ಕೆ ಬೋಮಮ್ಮ ಸರಿಯಾಗಿ ನೋಡ್ತಾ ಇತ್ತು ನೋಡು. ಬೋಮಮ್ಮನ ಕೈ ಸಿಗೆ ಬಿದ್ದರು ಎಲ್ಲ ಇದು ಮಾಡುತ್ತಾಳೆ. ನನ್ನ ತಂಗಿ ಫೋನಪ್ಪ ಇಲ್ಲ ತೋರ್ಸೇನೆ ಅಂದ್ರಿ. ನಾನು ಹೇಳಿರಿ ಇಲ್ಲ ಕಣಪ್ಪ ಅಂತಾಳೆ. ಹಂಗೆ ಹಿಂಗೆ ಅಂತ ಉಲ್ಟಾ ಹೊಡೆದು ಬಿಡ್ತಾಳೆ. ಅದಕ್ಕೆ ಮತ್ತೆ ಬೋಮಮ್ಮ ಸರಿಯಾಗಿ ಬಂದೈತಾಳೆ, ಎಲ್ಲ ಮಾಡ್ಕೊಂತೈತಿ ಬೇಡಿಯ. ನೀನು ಇನ್ನೂ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ತೀಯ, ಇನ್ನು ಒಳ್ಳೊಳ್ಳೆ ಕೆಲ್ಸಗಳಿಗೆ ಹೋಗ್ತೀಯ. ನೀನು ಅವಳಿಗಿನ್ನ ಮೇಲಕ್ಕೆ ಹೋಗ್ಬಿಡ್ತೀಯ. ನೀನು ಭಾಳ ಚುರುಕಾಗಿದೆಯಾ, ನೀನು ಚುರುಕಾಗಿರೋದು ನೋಡೋಣ ಕೆಲಸ ಕೊಡ್ತಾರೆ. ಮತ್ತು ನಾನು ಅದಕ್ಕೋಸ್ಕರ ಒದ್ದಾಡ್ತೀನಿ ಕಣೆ ಅಕ್ಕ. ಇನ್ನೇನು ಮಾಡೋದು, ಅದಕ್ಕೊಂದು ಸ್ವಲ್ಪ ಒದ್ದಾಡ್ಕೊಂಡು ಅತ್ಲಾಗ ಇದ್ದೀನಿ. ಬೇಜಾರು, ದಿನ ಹೋಗ್ಬೇಕು ಮಾಡ್ಬೇಕಲ್ಲಪ್ಪ ಅಂತೇಳಿ ಒಂದು ಕಡೆಗೆ ಬೇಜಾರಾಗುತ್ತೆ. ಏನು ಮಾಡೋಣತ್ತ, ಏನು ಮಾಡೋಕ್ಕಾಗಲ್ಲ. ಮಾಡ್ಕೊಂಡು ಅವ್ನು ರಾಮನ ಕೈಲಿ ನಾನು ದಬ್ಬಾಕೋಕ್ಕಾಗಲ್ಲ ಮಾಡಿ. ಇನ್ನೇನು ಮಾಡ್ತಾನೆ ಅವನು, ಏನು ಮಾಡಲ್ಲ. ಅದು ಅಥವಾ ವರ್ಕ್ ಮಾಡ್ತೀನಿ ಅಂತಾನೆ. ಅದೆಲ್ಲ ಏನು ಲೆಕ್ಕಿಲ್ಲಪ್ಪ, ಅದೇನು ಹಿಡ್ದು ದುಡಿತಾನೆ ಅವನು. ಪರವಾಗಿಲ್ಲ ಕಣಕ್ಕ, ಚೆನ್ನಾಗಿ ಮಾಡ್ತಾರೆ. ಅಯ್ಯೋ ಚೆನ್ನಾಗಿ ದುಡ್ಕೊಂತಾರೆ. ನೋಡೋಕೆ ಹಂಗೆ ಇದ್ದಾನೆ ಅಷ್ಟೇ, ನ್ಯಾಕೆಲ್ಲ ಐತೆ, ದುಡಿಯೋ ಐಡಿಯಾ ಎಲ್ಲ ಐತೆ ಅವನಿಗೆ. ಸುಮ್ಮನೆ ನೋಡೋಕೆ ಹಂಗೆ ಮುಸಲ್ಮಂಗಿರೋದು ಒಂದೇನೆ, ಎಲ್ಲ ಐಡಿಯಾ ಐತೆ, ಎಲ್ಲ ಕೆಲಸ ಹೆಂಗೆ ಮಾಡಬೇಕು ಅಂಬೋದು ಗೊತ್ತೈತೆ ಅವನಿಗೆ. ನೋಡಮ್ಮ ಮಾತಾಡ್ಸಲ್ಲ ಅಂತಾರೆ ಭೂಮಮ್ಮ, ಹೆಂಗೆ ಏನು ಮಾಡ್ತಾಯಿದ್ದಾರೆ. ಅವನ ಹತ್ಲಾಗ ಹೋಗಕ್ಕಿಲ್ಲ. ಹೆಂಗೆ ಏನು ಮಾಡ್ತಾಯಿದ್ದಾರೆ ನೋಡು. ನನ್ನ ತಂಗಿ ನಮ್ಮ ಭವ್ಯಮ್ಮಂಗಂತೂ ಬಂದು, ಅದಕ್ಕೆ ನಾನು ನೋಡೋಣ ಅಂತ ಬಂದು. ಇಬ್ಬರಾಳು ಮಾತ್ರ ನಡ್ಕೊಂಡು ಹೋಗ್ತಿದ್ರಂತೆ. ಮಾತಾಡ್ಕೊಂಡು ಹೇಳ್ತಿತ್ತು. ಯಾಕ ಹಿಂಗೆ ಅವರಿಬ್ಬರು ಮಾತಾಡ್ತಿದ್ರು ಅಂತ, ಜಗಳಾಡ್ಯಾರ ನೆನೆಸಿದ್ದಾನ ಅಂತ ಹೇಳಿ ನಾನು ನಂಬಲಿಲ್ಲ. ಅಕ್ಕ ಬೇಕಾದ್ರೆ ಹೋಗಿ ಮಂತಕ್ಕೆ ಹೋಗಿ ನೋಡು ಅಂತು. ಅದಕ್ಕೆ ನಾನು ನೋಡೋಣ ಅಂತೇಳಿ ಬಂದು. ನನಗೆ ಅರ್ಥನ ಹಚ್ಚಿಸ್ಕೊಂಡ್ರೆ ಸಮಾಧಾನ ಕಣೆ ಅಕ್ಕ. ನೀನಾದರೆ ಬಗ್ದು ಚೆನ್ನಾಗಿ ಹಚ್ಚುತ್ತಿ ಎಣ್ಣೆನ. ನನಗೆ ಒಬ್ಬಳೆ ಹಚ್ಕೊಂಡ್ರೆ ಒಂಥರ ತಲೆಗೆ ಎಣ್ಣೆನೇ ಹಾಕ್ದಂಗೆ ಆಗಲ್ಲ. ಒಂಥರ ಕಣ್ಣೆಲ್ಲ ಉರಿತಾವೆ ನೀಟಾಗೆಲ್ಲನ. ಕೂದಲೆಲ್ಲ ಅರ್ಗು ಮಾಡಿ ಎಣ್ಣೆ ಹಚ್ಚಿದ್ರೇನೆ. ಮತ್ತು ಎಲ್ಲ ಕೂದಲೆಲ್ಲನ ದಪ್ಪ ಇದ್ದಾವಲ್ಲ ನೀನವು, ಸ್ವಲ್ಪ ಬಗ್ದು ಮಾಡಿ ನೆತ್ತಿಗೆ ಎಣ್ಣೆ ಹಾಕಿದ್ರೇನೆ. ಕೂದಲಿಗೆ ಹಾಕ್ಯಬಾರ್ದು ಎಣ್ಣೆನ, ತಲೆಗೆ ಹಚ್ಕೋಬೇಕು. ಮತ್ತು ತಲೆಗೆ ಹಚ್ಕೊಂಡ್ರೆ ಕೂದಲಿಗೂ ಬರುತ್ತೆಲ್ಲ ಹೇಳೋದು. ನಾವು ಬರೀ ಕೂದಲಿಗೆ ಹಚ್ಕೊಂಡ್ರಲ್ಲ ಬರೀ ಬಟ್ಕಾಗುತ್ತೆ ಅಷ್ಟೇ. 5,000 ದುಡ್ಡು ಮರಿಬೇಡ ಕೊಡು ಹಂಗೆ. ಎತ್ತಿಕ್ಕಿದ್ರೆ ಆಮೇಲಿಂದನಾದ್ರೂ ಕೊಡು ನೀನು. ಕೊಡ್ತೀನಿ ಹೇಳು. ನನ್ನ ಹತ್ರನೇ ಐತಿ ದುಡ್ಡು ಕಾಸಿದ್ದೆಲ್ಲ ವ್ಯವಹಾರ ನಂದೇನೆ, ನನ್ನ ಕೈಗೆ ಕೊಡೋದು. ಕೊಡ್ತೀನಿ ಹೇಳು. ಎಷ್ಟೈತಿವ ನಿಂತಾಗೆ? ಮೊನ್ನೆ ತಗೊಂಬಂದು ಕೊಟ್ಟಿತ್ತು. ನಾನು ತಗೊಂಡು 35-40 ಸಾವಿರ ಐತಿ. 35 ಸಾವಿರ ಕೊಟ್ಟಿತ್ತ ಐತಿ. ಬಿಡು, ಸ್ಯಾನೆ ಕೊಟ್ಟರೆ ಅವನಿಗೆ ಮತ್ತೆ ಮೊಸರು ಅಂತ ನಿಂಗೆ ಗೊತ್ತಾಗುತ್ತೆ. ಯಾಕೆ ಬೇಕು? ಇವಾಗ ನಾವು ಮಾತಾಡ್ಸೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತಿರುಗಿ ಗೊತ್ತಾದ್ರೆ ಬೋಲ್ ಕಷ್ಟ. ಅದಕ್ಕೋಸ್ಕರ ಒಂದು 5 ಸಾವಿರ ಕೊಡು ಸಾಕು. ನಾನು ಒಳ್ಳೆನಲ್ಲ ತಿರುಗಿ ರಾಮ್ಗೆ ಒಳ್ಳೆ ನನ್ನ ಮಗ ಅಲ್ಲ. ತಿರುಗಿ ಮಿದಿತಾ ಇರ್ತಾನೆ. ಕೆಟ್ಟಿಟ್ಟು ಮಿದ್ದಂಗೆ ಆಗುತ್ತೆ ಅವನು. ಟಮ್ ಇದ್ದಂಗೆ ಆಗುತ್ತೆ. ಬೋಲ್ ಒಳ್ಳೆನಲ್ಲ. ನನಗೆ ಅವ್ನು ನೋಡಿರಾಗಲ್ಲ. ಅವ್ನು ನೋಡಿರ್ ಸರ್ ಬರಲ್ಲ ನನಗೇನೆ ಅಂದ್ರು. ಇವಾಗ ಯಾಕೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ರಾಮು ಬಂದಮೇಲೆ ಬಂದು ಹೇಳ್ತೀನಿ, ಇವಳು ಗನವಾಗಿದ್ದಾಳೆ ಇವ್ರ ಅಕ್ಕನ ಜೊತೆಗೆ, ನೋಡಿ ಎಷ್ಟೆಲ್ಲ ನಾಟಕ ಮಾಡ್ತಾಳೆ ಅಂತ ಇದನ್ನೆಲ್ಲ ತೋರಿಸ್ತೀನಿ. ಬರಲಿ ರಾಮು ಬಂದಮೇಲೆ ಮಾತಾಡ್ತೀನಿ. ಇವಾಗ ಯಾಕೆ ಮಾತಾಡೋಕೆ ಹೋಗೋಣ ಸುಮ್ಮನೆ ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.